ಧರ್ಮಸ್ಥಳ ಪ್ರಕರಣವನ್ನು ಸರ್ಕಾರ ಈಗಾಗಲೇ ಎಸ್ಐಟಿಗೆ ನೀಡಿ ಆದೇಶವನ್ನು ಹೊರಡಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ರಾಜಕೀಯ ಆರೋಪ ಪ್ರತ್ಯಾರೋಪ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಕೂಡ ತುಮಕೂರಿನಲ್ಲಿ ಮಾತನಾಡಿದರು. ಒಂದಷ್ಟು ವಿಚಾರಗಳ ಕುರಿತು ಅವರು ಪ್ರಸ್ತಾಪ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಕಾನೂನು ತನ್ನ ಕೆಲಸವನ್ನ ಮಾಡುತ್ತೆ, ಧರ್ಮಕ್ಕೆ ಜಯ ಸಿಗುತ್ತೆ ಅಂತ ಸೋಮಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಕೊಟ್ಟಿರುವಂಥ ಹೇಳಿಕೆ. ಎಸ್ಐಟಿ ತನಿಖೆಯನ್ನ ಧರ್ಮಸ್ಥಳ ಆಡಳಿತ ಮಂಡಳಿ ಸ್ವಾಗತಿಸಿದೆ. ಕಾನೂನುಗಳಲ್ಲಿ ತಪ್ಪಾಗಿದ್ರೆ ಯಾರಿಗೂ ಕೂಡ ಒಳ್ಳೆಯದಾಗೋದಿಲ್ಲ. ಧರ್ಮಸ್ಥಳ ಮಂಜುನಾಥ ಇದ್ದಾನೆ ಅನ್ನೋದಕ್ಕೆ ಹಲವು ಪರೀಕ್ಷೆಗಳು ಆಗ್ತಾನೆ ಇವೆ. ಹಾಗೆಯೇ ಕಾನೂನು ತನ್ನ ಕೆಲಸವನ್ನ ಮಾಡುತ್ತೆ ಎನ್ನುವಂಥದ್ದಾಗಿ ಸೋಮಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ತನ್ನ ಕೆಲಸವನ್ನು ಮಾಡ್ತಾ ಇದೆ, ಧರ್ಮಕ್ಕೆ ಜಯ ಸಿಗತ್ತೆ ಅಂತ ಇದೀಗ ಸೋಮಣ್ಣ ಮಾತನಾಡಿರುವಂಥದ್ದು. ಹಾಗೆ ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಸಿಎಂ ಏನಾಗಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು, ಅದನ್ನ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತನಾಡಬೇಕು, GST ಸಭೆಗೆ ಹೋಗಬೇಕು ಅಲ್ಲಿ ಮಾತನಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿ ಸೋಮಣ್ಣ ಕಿಡಿಕಾರಿರುವಂಥದ್ದು. ಇನ್ನು 7 ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿ ಮಾತನಾಡೋದು ಒಳ್ಳೆಯದು ಅಂತ ಇದೀಗ ಸೋಮಣ್ಣ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗೆ ರಾಷ್ಟ್ರದ ಸಂಬಂಧಪಟ್ಟಂತಹ ಮಂತ್ರಿಗಳು ಕರೆದಂತಹ ಸಭೆಗೆ ನಿಮಗೆ ಹೋಗುವ ಸೌಜನ್ಯ ಇಲ್ಲ, ಬೇರೆಯವರ ಬಗ್ಗೆ ಗೌರವಯುತವಾಗಿ ಮಾತನಾಡಿ ಅಂತ ಇದೀಗ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಾನೂನು ತನ್ನ ಕೆಲಸ ಮಾಡ್ತದೆ. ಈಗಾಗಲೇ ಧರ್ಮಸ್ಥಳದ ಆಡಳಿತ ಮಂಡಳಿ ಅದನ್ನು ಸ್ವಾಗತ ಮಾಡಿದೆ. ಏನಾದರೂ ಕಾನೂನಿನಲ್ಲಿ ತಪ್ಪುಗಳಾಗಿದ್ದರೆ ಯಾರಿಗೂ ಕೂಡ ಅದು ಒಳ್ಳೆಯದಲ್ಲ. ಎಲ್ಲ ಒಂದು ಕಡೆ ಭಗವಂತ ಅಲ್ಲಿ ಧರ್ಮಸ್ಥಳದಲ್ಲಿ ಇದ್ದಾರೆ, ಮಂಜುನಾಥ ಇದ್ದಾರೆ ಅನ್ನೋದಕ್ಕೆ ಇಂಥ ಕೆಲವಾರು ಪರೀಕ್ಷೆಗಳು ಆವಾಗ ಆಗುತ್ತವೆ ಅನ್ನೋದೇನೋ ನನಗೆ ಗೊತ್ತಿಲ್ಲ. ಇದು ಏನು ಎತ್ತ ಅಂತಲೂ ಕೂಡ ನಮಗೆ ಮಾಹಿತಿ ಇಲ್ಲ. ಆದರೆ ಧರ್ಮಸ್ಥಳದ ಆಡಳಿತ ಮಂಡಳಿ ಅದನ್ನು ಸ್ವಾಗತ ಮಾಡಿರೋದ್ರಿಂದ ಕಾನೂನು ತನ್ನ ಕೆಲಸ ತಾನು ಮಾಡ್ತದೆ, ಪೊಲೀಸರು ತನ್ನ ಕೆಲಸ ತಾನು ಮಾಡ್ತಾರೆ. ಒಂದು ನೋಡಿ, ಏನೇ ಟಾರ್ಗೆಟ್ ಆದರೂ ಕೂಡ ಕೊನೆಗೆ ಸ್ವಲ್ಪ ಕಸಿವಿಸಿ ಆಗ್ಬೋದು, ಧರ್ಮಕ್ಕೆ ಅಂದು ಕೂಡ ಜಯ ಸಿಗ್ತದೆ. ಕಾನೂನು ತನ್ನ ಕೆಲಸ ಮಾಡ್ತದೆ. ಈಗಾಗಲೇ ಧರ್ಮಸ್ಥಳದ ಆಡಳಿತ ಮಂಡಳಿ ಅದನ್ನು ಸ್ವಾಗತ ಮಾಡಿದೆ. ಏನಾದರೂ ಕಾನೂನಿನಲ್ಲಿ ತಪ್ಪುಗಳಾಗಿದ್ದರೆ ಯಾರಿಗೂ ಕೂಡ ಅದು ಒಳ್ಳೆಯದಲ್ಲ. ಎಲ್ಲ ಒಂದು ಕಡೆ ಭಗವಂತ ಅಲ್ಲಿ ಧರ್ಮಸ್ಥಳದಲ್ಲಿ ಇದ್ದಾರೆ, ಮಂಜುನಾಥ ಇದ್ದಾರೆ ಅನ್ನೋದಕ್ಕೆ ಇಂಥ ಕೆಲವಾರು ಪರೀಕ್ಷೆಗಳು ಆವಾಗ ಆಗುತ್ತವೆ ಅನ್ನೋದೇನೋ ನನಗೆ ಗೊತ್ತಿಲ್ಲ. ಇದು ಏನು ಎತ್ತ ಅಂತಲೂ ಕೂಡ ನಮಗೆ ಮಾಹಿತಿ ಇಲ್ಲ. ಆದರೆ ಧರ್ಮಸ್ಥಳದ ಆಡಳಿತ ಮಂಡಳಿ ಅದನ್ನು ಸ್ವಾಗತ ಮಾಡಿರೋದ್ರಿಂದ ಕಾನೂನು ತನ್ನ ಕೆಲಸ ತಾನು ಮಾಡ್ತದೆ, ಪೊಲೀಸರು ತನ್ನ ಕೆಲಸ ತಾನು ಮಾಡ್ತಾರೆ. ಒಂದು ನೋಡಿ, ಏನೇ ಟಾರ್ಗೆಟ್ ಆದರೂ ಕೂಡ ಕೊನೆಗೆ ಸ್ವಲ್ಪ ಕಸಿವಿಸಿ ಆಗ್ಬೋದು, ಧರ್ಮಕ್ಕೆ ಅಂದು ಕೂಡ ಜಯ. ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ ತಾರತಮ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ಏನಾಗಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು, ಅದನ್ನು ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡಬೇಕು, GST ಸಭೆಗೆ ಹೋಗಬೇಕು ಅಲ್ಲಿ ಮಾತನಾಡಬೇಕು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಈ ರೀತಿಯ ಕಿಡಿಕಾರಿರೋದು. 7 ಕೋಟಿ ಕನ್ನಡಿಗರನ್ನ ಪ್ರತಿನಿಧಿಸುವಂಥ ಪ್ರತಿನಿಧಿಯಾಗಿ ಮಾತನಾಡೋದು ಒಳ್ಳೆಯದು. ರಾಷ್ಟ್ರದ ಸಂಬಂಧಪಟ್ಟಂತಹ ಮಂತ್ರಿಗಳು ಕರೆದಂಥ ಸಭೆಗೆ ನಿಮಗೆ ಹೋಗುವಂಥ ಸೌಜನ್ಯ ಇಲ್ಲ, ಬೇರೆಯವರ ಬಗ್ಗೆ ಗೌರವಯುತವಾಗಿ ಮಾತನಾಡಿ ಎನ್ನುವುದಾಗಿ ಕೇಂದ್ರ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ತುಮಕೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಂದು ನಿಮಿಷ, ಸಿದ್ದರಾಮಯ್ಯನವ್ರಿಗೆ ಅವ್ರು ಏನಾಗಿದ್ದೀರಿ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕಾಗಿದೆ. ಅದಕ್ಕೆ ಅದ್ರಿಗೆ ಎಲ್ಲಿ ಹೇಳ್ಬೇಕು ಅಲ್ಲಿ ಮಾತಾಡಬೇಕು, GST ಸಭೆಗೆ ಮೀಟಿಂಗ್ ಹೋಗ್ಬೇಕು ಅಲ್ಲಿ ಮಾಡಬೇಕು. ತಾನೇ ಹೋಗ್ದಿರಿ ಎಲ್ಲ ಒಂದು ಕಡೆ ಯಾವುದೇ ಒಬ್ಬ ರಾಷ್ಟ್ರದ ಉನ್ನತ ಸ್ಥಾನದ ಸಂಬಂಧಪಟ್ಟಂಥ ಮಂತ್ರಿಗಳು ಪ್ರಧಾನಮಂತ್ರಿಗಳು ಕರೆದ ಸಭೆಗೆ ನೀವು ಹೋಗೋದಕ್ಕೆ ನಿಮಗೆ ಸೌಜನ್ಯತೆ ಇಲ್ಲ. ಎಲ್ಲ ಒಂದು ಕಡೆ ಮಾತನಾಡುವಾಗ ಬೇರೆಯವ್ರ ಬಗ್ಗೆಯೂ ಕೂಡ ಗೌರವವಾಗಿ ಲಘುವಾಗಿ ಮಾತನಾಡೋದು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿಯಾಗಿ 7 ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿಯಾಗಿ ಮಾತಾಡೋದವ್ರಿಗೆ ಒಳ್ಳೆಯದು. ಒಂದು ನಿಮಿಷ ತಾಳಪ್ಪ, ಅಂಥದ್ದು ಏನೇನು ಮಾಡಬೇಕೋ ಎಲ್ಲ ಮಾಡ್ತಾ ಇದ್ದಾರೆ.
ಕ್ಯಾಬಿನೆಟ್ ಬರಿಬತ್ತಲಾಗಿದೆ, ಖಜಾನೆ ಖಾಲಿಯಾಗಿದೆ. ಯಾವ್ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಜನರಿಗೆ ಎಲ್ಲ ಒಂದು ಕಡೆ ಶೋಷಣೆ ಮಾಡ್ಬೋದು ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದು ಒಂದು ಸಣ್ಣ ಅಂಗ ಅಷ್ಟೇ.